ಅದ್ರ ಬಿಟ್ಟರೆ ನಿಮ್ಮದು ಹವ್ಯಾಸಗಳು ಏನು ಮೇಡಮ್? ರಾಜಕೀಯ ಬಿಟ್ಟರೆ ಒಂಥರ ಇತ್ತೀಚೆಗೆ ಹೆಂಗಾಗಿದೆ ಅಂದರೆ ಈ ಕಾನ್ಸ್ಟಿಟ್ಯೂಯೆನ್ಸಿ ಒಂಥರ ತುಂಬ ಬೆಂಕಿಯ ಜ್ವಾಲೆ ಥರ ದಗದಗದಗ ಇರೋದ್ರಿಂದ ಅದರ್ ದೆನ್ ಪಾಲಿಟಿಕ್ಸ್ ಏನು ಮಾಡ್ತೀರಿ? ಏನು ಹವ್ಯಾಸ ಇದೆ ನಿಮಗೆ? ಇಲ್ಲ, ನನಗೆ ಹಾಡುಗಳು ಕೇಳೋದು ಭಾಳ ಆಸಕ್ತಿ ಇದೆ. ಕೆಲವೊಂದು ಸೀರೀಸ್ ಹಾಡ್ತೀನಿ, ಆದರೆ ಆಚೆಗಡೆ ಹಾಡಲ್ಲ, ಬಾತ್ರೂಮ್ ಸಿಂಗರ್ ಅಷ್ಟೇ. ಕೆಲವು ಸೀರೀಸ್ ನೋಡೋದ್ರಲ್ಲಿ ನನಗೆ ಇಂಟ್ರೆಸ್ಟ್, ಡಾಕ್ಯುಮೆಂಟ್ರೀಸು, ಸೀರೀಸು ಆ ಥರದ್ದು ನೋಡೋದಕ್ಕೆ ಆಸಕ್ತಿ ಇದೆ. ಈ ಹೆಚ್ಚು ಸಮಯ ಸಿಗೋದಿಲ್ಲ, ಯಾಕಂದರೆ ಇಟ್ ಈಸ್ ನಾಟ್ ಅ 9 to 5 ಜಾಬ್. ನಿಮಗೆ 9 ರಿಂದ 5 ಗಂಟೆವರೆಗೂ ನೀವು ಕೆಲಸ ಮಾಡಿ ಆ ನಂತರ ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡಲ್ಲ ಅನ್ನೋ ಥರ ಏನೂ ಇಲ್ಲ ಈ ರಾಜಕಾರಣ. ದಿನದ 24 ಗಂಟೆ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಸ್ಪಂದನೆ ಕೊಡಬೇಕಾಗತ್ತೆ. ಯಾರಾದರೂ ಸಹಾಯ ಬೇಕು ಅಂತಂದಾಗ ಅದನ್ನು ಯು ಶುಡ್ ಬಿ ಅವೈಲಬಲ್. ಸೊ ಆ ರೀತಿ ಇರೋದ್ರಿಂದ ಹೆಚ್ಚು ಸಮಯ ಸಿಗಲ್ಲ. ಏನಾದರೂ ಸಮಯ ಸಿಕ್ಕಾಗ ನನಗೆ ಈ ಎಲ್ಲ ಇದನ್ನು ಕ್ರಿಕೆಟ್ ಆ ಥರದ್ದೇನಾದರೂ ನೋಡ್ತೀರಾ? ಕ್ರಿಕೆಟ್ ನೋಡ್ತೀನಿ. ಟೆನ್ನಿಸ್ ನೋಡೋದು ಆಸಕ್ತಿ ಇದೆ. ಹಾಂ, ಸೊ ಈ ಸ್ಪೋರ್ಟ್ಸ್ ಸ್ವಲ್ಪ ನಾನು ಮೊದಲಿಂದಲೂ ಸ್ವಲ್ಪ ಸ್ಪೋರ್ಟ್ಸ್ದಲ್ಲಿ ಭಾಗವಹಿಸ್ತಾ ಇದ್ದೆ. ಈಗಲೂ ಕೂಡ ಯಾವುದಾದ್ರೂ ಒಳ್ಳೆ ಮ್ಯಾಚ್ಗಳು ನಡೆದಾಗ ನೋಡ್ತೀನಿ. ಅದು ಬಿಟ್ಟರೆ ಅಂಥ ಭಾಳ ನನಗೆ ಅಡುಗೆ ಮಾಡೋದು ಭಾಳ ಆಸಕ್ತಿ. ತುಂಬ ಅಡುಗೆ ಮಾಡೋದು ನಂಗೆ ತುಂಬ ಮದುವೆ ಆದಮೇಲೆ ಕಲ್ತ್ಕೊಂಡ್ರೆ ಅದಕ್ಕಿಂತ ಮುಂಚೆ? ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು. ಮುದ್ದೆ ತಿರುವುದೆಲ್ಲ ಮದುವೆ ಆದಮೇಲೆ ಕಲ್ತ್ಕೊಂಡಿದ್ದು. ನಂಗೆ ಈಗಲೂ ನೆನಪಿದೆ, ಆ ಮುದ್ದೆ ತಿರ್ಬೇಕಾದ್ರೆ ಕೈಯೆಲ್ಲ ಇಲ್ಲಿ ಬೊಬ್ಬೆ ಬರುತ್ತಲ್ಲ, ಕೋಲ್ ಹಿಡ್ಕೊಂಡು, ಅದೆಲ್ಲ ನಾನು ಮದುವೆ ಆದಮೇಲೆ ಕಲ್ತಿದ್ದು. ಮದುವೆಗೆ ಮುಂಚೆ ಓದ್ಕೋ ಅಂತ ಹೇಳ್ತಿದ್ರು ಬಿಟ್ಟರೆ ಯಾವ ಕೆಲಸನೂ ನಮ್ಮ ಮನೇಲಿ ಮಾಡಿಸ್ತಿರ್ಲಿಲ್ಲ. ಮದುವೆ ಆದಮೇಲೆ ನಾನು ಅಡುಗೆನೂ ಕಲ್ತಿದ್ದು. ಏನು ಚೆನ್ನಾಗಿ ಮಾಡ್ತೀರಾ ಮೇಡಮ್? ನಾನು ನಾನ್ ವೆಜ್ ಮಾಡಿ, ಬಿರಿಯಾನಿ, ನಾಟಿ ಕೋಳಿ ಸಾರು, ಬಿರಿಯಾನಿ, ಇದು ನಮ್ಮ ಗೌಡ್ರೂಟ, ಪಕ್ಕಾ ಗೌಡ್ರೂಟ. ಮುದ್ದೆ, ನಾಟಿ ಕೋಳಿ ಸಾರು, ಬಿರಿಯಾನಿ, ಇದು ನಮಗೆ ಅದೇ ಚೆನ್ನಾಗಿ ಮಾಡ್ತೀನಿ. ವೆಜ್ಜು ಮಾಡ್ತೀನಿ. ವೆಜ್ಜಲ್ಲಿ ಮೊಸಪ್ಪು, ಉಪ್ಸಾರು, ಬಸ್ಸಾರು ಇಷ್ಟೇ ಬರೋದು, ಬೇರೆ ಏನೂ ಬರಲ್ಲ. ನಾನ್ ವೆಜ್ಜಲ್ಲಿ ಇದು ನಮ್ಗೊಂದು ಸ್ವಲ್ಪ ಗೊತ್ತಿಲ್ಲ ಇವು ಬಸ್, ರೈಲ್ ಸಾರುಗಳು. ಬಸ್ಸಾರು ಅಂತ ಕರಿತೀವಿ. ಬಸ್ಸಾರು, ಉಪ್ಸಾರು ಇವೆಲ್ಲ ಮಾಡ್ತೀವಿ ನಾವು ಮನೇಲಿ. ಮಾಡ್ತೀರಾ ಮನೇಲಿ ಫ್ರೀ ಟೈಮ್ ಇದ್ದಾಗ? ನನಗೆ ತುಂಬ ಸ್ಟ್ರೆಸ್ ಆದಾಗ ನಾನು ಮಾಡೋ ಕೆಲಸನೇ ಹೋಗಿ ಅಡುಗೆ ಮನೆಗೆ ನಿಂತ್ಕೊಂಡ್ಬಿಡು. ಹೌದಾ? ತುಂಬ ಸ್ಟ್ರೆಸ್ ಇದ್ದಾಗ ಹೆಣ್ಮಕ್ಳಿಗೆ ಅಡುಗೆ ಮಾಡೋದೇ ಸ್ಟ್ರೆಸ್ ಅಂತಾರೆ. ನೀವೇ ನಾನು ಸ್ಟ್ರೆಸ್ ಬಸ್ಟರೇ ಅಡುಗೆ ಮಾಡೋದು. ಬಟ್ ತಿನ್ನೋರಿಗೆ ಗೊತ್ತಿರುತ್ತೆ ಸ್ಟ್ರೆಸ್ ಏನಿರುತ್ತೆ ಅಂತ. ಬಟ್ ಅಡುಗೆ ಮಾಡಿದಾಗ ನಂಗೆ ಸ್ವಲ್ಪ ರಿಲೀಫ್, ಮೈಂಡ್ ಎಲ್ಲದರಿಂದ ಡೈವರ್ಟ್ ಆಗುತ್ತೆ. ನಂಗೆ ಅಡುಗೆ ಮಾಡೋದು ಖುಷಿ ಕೊಡುತ್ತೆ. ಡಿ ಕೆ ರವಿ ಅವ್ರನ್ನ ಮಿಸ್ ಮಾಡ್ತೀರಾ ಎನಿ ಪಾಯಿಂಟ್ ಆಫ್ ಟೈಮ್? ಯಾವಾಗಾದರೂ ಎನಿ ಪರ್ಟಿಕ್ಯುಲರ್ ಸಿಚುವೇಶನ್ಸ್? ನೆನೆಸ್ಕೋತೀನಿ, ಪ್ರಶ್ನೆಗಳನ್ನು ಕೇಳ್ಕೊತೀನಿ, ಅದಂತೂ ಇದೆ. ನಾನು ನೆನೆಸ್ಕೊಳ್ಳಿಲ್ಲ ಅಂದರೂ ನೆನ್ಸಕ್ಕಿದಾರಲ್ಲ, ಅವ್ರ ಹೆಸರನ್ನು ಪದೇ ಪದೇ ಹೇಳಿ 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 ನೆನೆಸೋವಂಥ ವ್ಯಕ್ತಿಗಳು ಇದ್ದಾರೆ. ನೋವು ಮಾಡಬೇಕು ಅಂತಲೇ ನೆನೆಸೋವಂಥವ್ರು ಇದ್ದಾರೆ. ಕೆಲವರು ಒಳ್ಳೆ ಸಮಯವನ್ನು ನೆನಪು ಮಾಡುವಂಥವ್ರು. ಅವರ ಸ್ನೇಹಿತರು ಎಲ್ಲರೂ ಕೂಡ ಈಗಲೂ ನನಗೆ ಸ್ನೇಹಿತರಿದ್ದಾರೆ. ಅಧಿಕಾರಿಗಳು ಯಾರಿದ್ದಾರೆ ಅವರು ಕೂಡ ಈಗಲೂ ಕೂಡ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾರೆ. ಒಳ್ಳೆ ದಿನಗಳನ್ನು ನೆನಪಿಸ್ಕೋತೀನಿ. ಈ ರೀತಿ ನೋವು ಮಾಡಬೇಕು ಅಂತ ಹೇಳಿ ನೆನಪಿಸೋಂಥವ್ರು ನೆನಪಿಸಿದಾಗಲೂ ನೆನಪಿಸ್ಕೋತೀನಿ. ಏನು ತುಂಬ ಮಿಸ್ ಮಾಡ್ತೀರಿ ಮೇಡಮ್? ಏನು ನಾನು ಬಹುಶಃ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ವಿ. ಅಂದರೆ ಅವರು ಟ್ರಾನ್ಸ್ಫರ್ ಆದಾಗೆಲ್ಲ ಗುಲ್ಬರ್ಗಾಯಿಂದ ಕೊಪ್ಪಳದಿಂದ ಹಾಸನಿಂದ ಕೋಲಾರ ಅಂತ ಹೇಳಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಬೇರೆ ಬೇರೆ ಜನಗಳನ್ನು ಭೇಟಿ ಮಾಡ್ತಾ ಇದ್ವಿ. ಬೇರೆ ಬೇರೆ ವಾತಾವರಣದಲ್ಲಿ ಉಳಿತಾ ಇದ್ವಿ. ಅದನ್ನು ಮಿಸ್ ಮಾಡ್ತೀವಿ. ಅವರಿಂದ ಏನು ಕಲ್ತ್ರಿ ಮೇಡಮ್ ನೀವು? ಏನು ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಕಲಿಯೋದು ಕೆಲವೊಂದು ಇರುತ್ತೆ ಮೇಡಮ್. ಆ್ಯಸ್ ಅ IAS ಆಫೀಸರ್ ಅವರಿಂದ ಏನು ಕಲ್ತ್ರಿ ನೀವು? ನಾನು ಶಿಸ್ತನ್ನು ಕಲ್ತಿದ್ದೀನಿ ಅವರಿಂದ. ಬಹಳ ಶಿಸ್ತಾಗಿ ಇದ್ದಂಥ ವ್ಯಕ್ತಿ. ಊಟದಲ್ಲಿ ಬಹಳ ಶಿಸ್ತಿತ್ತು. ಅವ್ರಿಗೆ ಹೊರಗಡೆ ಊಟ ಆಗ್ತಾ ಇರಲಿಲ್ಲ. ಅದಕ್ಕೆ ಮುದ್ದೆ ಆಚೆಗಡೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಅವರಿಗೆ. ಬಹುಶಃ ಅವ್ರು ಚಿಕ್ಕ ವಯಸ್ಸಿಂದ ಹಾಸ್ಟೆಲಲ್ಲಿ ಬೆಳೆದಿದ್ದರಿಂದ ಏನೋ ಇರ್ಬೋದು. ಗ್ಯಾಸ್ಟ್ರೈಟಿಸ್ ಎಲ್ಲ ಆಗಿ ಜಾಸ್ತಿ ಮನೆಯಲ್ಲೇ ಅಡುಗೆ ಮಾಡಬೇಕಿತ್ತು. ಸೊ ಊಟದಲ್ಲಿ ಬಹಳ ಶಿಸ್ತಾಗಿ ಇರಬೇಕಿತ್ತು. ಮತ್ತು ಫಿಟ್ನೆಸ್ಗೆ ಭಾಳ ಕೊಡ್ತಾ ಇದ್ದೀನಿ. ನೀವು ಫಿಟ್ ಆಗಿದ್ದೀನಿ. ಜಿಮ್ ಎಲ್ಲ ಹೋಗ್ತೀರಾ ಮೇಡಮ್? ಹೋಗಬೇಕು ಅಂತ ಅನ್ಕೋತೀನಿ. 3 ದಿನ ಹೋಗ್ತೀನಿ, ಆಮೇಲೆ ಬಟ್ ಅದರ್ವೈಸ್ ಆಲ್ಸೋ ನೀವು ಊಟದಲ್ಲಿ ಎಲ್ಲ ಕಂಟ್ರೋಲ್ ಮಾಡಿ, ಮಿತಿ ಆಹಾರ. ಸೊ ಆ ಥರ ಅದರಲ್ಲಿ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಜಾಸ್ತಿ. ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಲ್ಲ ಮೇಡಮ್ ಹೆಣ್ಮಕ್ಳಿಗೆ? ಆರೋಗ್ಯಕ್ಕೆ ನಮಗೋಸ್ಕರ ನಾವು ಟೈಮ್ ಕೊಡಬೇಕು ಆ ವಿಚಾರದಲ್ಲಿ ಆರೋಗ್ಯಕ್ಕೆ. ನಿಮಗೆ ಬೇಡವಾದ ಅಧಿಕಾರಿಗಳನ್ನು ಯಾವತ್ತಾದರೂ ಭೇಟಿ ಆಗಿದ್ದಿದೆಯಾ? ಇಲ್ಲ, ಇಲ್ಲಿಯವರೆಗೆ ಅಂತ ಸಿಚುವೇಶನ್ ಸಿಕ್ಕಿಲ್ಲ. ವಿಧಾನಸೌಧ ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ? ಎಲ್ಲೂ ಕೂಡ ಎದುರು ಬದ್ರು ಆಗಿಲ್ಲ ಇದುವರೆಗೂ ಆಗಿಲ್ಲ.